ಬೆಳಿಗ್ಗೆ 6 ಗಂಟೆಗೆ ನಮ್ಮ ರೋಟರ್ ಬಂದಿತ್ತು. ಏನಕ್ಕೆ ಅಂದ್ರೆ ಮುಸ್ಕಿಂಜೋಳ ಸಪ್ಪೆಸಲ್ಲಿ ರೋಟರ್ ಹಾಕಬೇಕಿತ್ತು. ಸರಿ ಅಂತ ನಾನು ಹೊಲದತ್ರಕ್ಕೆ ಹೋಗೋ ಅಷ್ಟರಲ್ಲಿ ಅವನ್ನ ಒಂದು ವರ್ಷ ರೋಟರ್ ಹಾಕ್ಬಿಟ್ಟು ಟ್ರ್ಯಾಕ್ಟರ್ ಎಲ್ಲ ಸೈಡಿಗೆ ನಿಲ್ಸಿದ್ರು. ತಗೊಂಡಿರೋ ಮುಸ್ಕಿಂಜೋಳನ ಒಂದು ಬಟ್ಲ ಹಾಕೊಂಡು ನೀಟಾಗಿ 4 ಅಂಚು ಚೆಲ್ತಾ ಇದ್ದೆ. ಚೆಲ್ಲಿದ್ದೆಲ್ಲ ಆದ್ಮೇಲೆ ಮತ್ತೆ ಅವನ್ನ 2ನೇ ವರ್ಷ ರೋಟರ್ ಹಾಕ್ಬೇಕಾದ್ರೆ ಈ ಕಲ್ಲು ರೋಟರ್ ತೆಗೆದ್ಬಿಟ್ಟು ಕಾರ್ ಬೋರ್ಡ್ ಕಟ್ಟಾಗೋಯ್ತು. ಸರಿ ಅಂತ ಅವನ್ನ ಕೈಯಲ್ಲಿ ಅಲ್ಲಾಡ್ಸ್ದ. ಹೇಳಿದ ಮಾತು ಕೇಳ್ತಾ ಇಲ್ಲ, ಒಂದು ಕಲ್ ತಗೋಬಾ ಅಂತಂದ. ಸರಿ ಅಂತ ನಾನು ಕಲ್ ತಗೊಂಡು ಕೊಟ್ರೆ 2 ಡೇಟ್ ಹಾಕಿದ ತಕ್ಷಣ ನೆಟ್ಗಾಗೋಯ್ತು. ಬೋಲ್ಟ್ ನೆಟ್ ಹಾಕೊಂಡು ಸೋನಾರಲ್ಲಿ ಟೈಟ್ ಮಾಡ್ಕೊಂಡು ಅವನ್ನ 2ನೇ ವರ್ಷ ರೋಟರ್ ಹೊಡಿತಾ ಇದ್ರು. ನನಗೆ ಇಲ್ಲಿ ಇನ್ನೇನು ಕೆಲಸ ಇಲ್ಲ ಅಂತ ಮನೆ ಹತ್ರ ಬಂದ್ರೆ ನಮ್ಮ ಅಮ್ಮ ನೀನು ಯಾವುದೋ ವಿಡಿಯೋ ಮಾಡಿದೆ ಅಂತ ತೋರಿಸು ಅಂತಂದ್ರು. ನಮ್ಮ ಅಮ್ಮ ನಾನು ಮಾಡಿರೋ ವಿಡಿಯೋ ನೋಡ್ಬಿಟ್ಟು ಏನು ಹೇಳಿದ್ರು ಅಂದ್ರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಮಗನಿಗೆ ಎಲ್ಲರೂ ಫಾಲೋ ಮಾಡ್ರಿ. ನಮ್ಮ ಅಮ್ಮನ ಮಾತು ಕೇಳಾದ್ರೂ ನನಗೊಂದು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಸೂಪರ್ ನೆಪರ್ಗೆ ಗೊಬ್ಬರ ಹಾಕಬೇಕಿತ್ತು. ಕಾಂಪ್ಲೆಕ್ಸ್ ಮತ್ತು ಯೂರಿಯಾ ಎರಡನ್ನ ಮಿಕ್ಸ್ ಮಾಡ್ಕೊಂಡು ನೀಟಾಗಿ 4 ಅಂಚು ಬೀಳುತ್ತಲ್ಲ ಗೊಬ್ಬರ ಹಾಕ್ಬಿಟ್ಟು ಅಲ್ಲಿ ಬರ್ತಾ ಒಂದರ ಮುಸ್ಕಿಂಜೋಳ ಸಪ್ಪೆ ಕೊಯ್ಕೊಂಡು ಬಂದು ಹಸುಗೆ ಹಾಕಿ ಟೈಮ್ ನೋಡಿದ್ರೆ 10 ಆಗಿತ್ತು. ಮನೆ ಹತ್ರ ಬಂದ್ರೆ ನಮ್ಮ ರಾಗಿ ಮುದ್ದೆ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರು. ಅದನ್ನ ತಿನ್ಬಿಟ್ಟು ನಮ್ಮೂರನ್ನು ಹೊಸದಾಗಿ ಕುರಿಲ್ ತಂದಿದ್ದಾರೆ. ಅದಕ್ಕೆ ನಾನು ನೋಡೋಣ ಮತ್ತೆ ನಿಮ್ಗೂ ತೋರ್ಸೋಣ ಅಂತ ಹೋದೆ. ಇನ್ನು ನೋಡ್ತಾ ಇರ್ಬೋದು ಇವೆಲ್ಲ ಹೆಣ್ಣು ಕುರಿಗಳು. ಒಂದು ಕುರಿಗೆ 10,000 ಬಿತ್ತಂತೆ. ನಮ್ಮೂರಲ್ಲಿ ಕುರಿಗಳ ಬಗ್ಗೆ ತಿಳ್ಕೊಂಡಿರೋ ಪಂಟ್ ಅಂದ್ರೆ ನಮ್ಮ ಅಶೋಕಣ್ಣ. ಅವ್ರು ಇದ್ರ ಬಗ್ಗೆ ಏನ್ ಹೇಳ್ತಾನೆ ಅಂತಂದ್ರೆ, ಇವನು ನನ್ನ ಫ್ರೆಂಡ್ ಬೆಂಗಳೂರಿಂದ ಬಂದಿದ್ದ, ಮತ್ತೆ ತುಂಬಾ ವರ್ಷಗಳಾದ್ಮೇಲೆ ಕೂಡ ಸಿಕ್ಕಿದ್ದ. ಹಂಗೆ ಮಾತಾಡ್ಸ್ಕೊಂಡು ನಮ್ಮ ತೋಟದ ಹತ್ರ ಹೋಗಿ ಸರಿ ಹೊಡ್ತೀನಿ ಅಂತ ಅವನು ಬೆಂಗಳೂರು ಕಡೆ ಹೊರಟ. ನಾನು ನಮ್ಮ ಅಮ್ಮ ಗೋರಿಬ್ನಲ್ಲಿರೋ ನಮ್ಮ ಅಕ್ಕನ ಮನೆ ಹತ್ರ ಬಂದು ನಮ್ಮ ಅಕ್ಕನ ಮಗಳನ್ನ ಮಾತಾಡ್ಸ್ಕೊಂಡು ಅಲ್ಲೇ ಊಟ ಮಾಡಿಬಿಟ್ಟು ಮತ್ತೆ ನಾನು ನಮ್ಮ ಹೊಲದ ಹತ್ರಕ್ಕೆ ಬಂದೆ. ಬೆಳಗ್ಗೆ ಜೋಳ ರೋಟ್ರಿ ಹಾಕಿದ್ವಲ್ಲ ಅಲ್ಲಿಗೆ, ಯಾಕಂದ್ರೆ ಉಪ್ಲಿ ಕಲೆ ಮಾಡಬೇಕಿತ್ತು. ಉಪ್ಲಿ ಕಲೆ ಮಾಡಿದ್ದೆಲ್ಲ ಆದ್ಮೇಲೆ ಟೈಮ್ ನೋಡಿದ್ರೆ 6 ಗಂಟೆ ಆಗಿತ್ತು. ಅಲ್ಲಿಂದ ನಾನು ಮನೆ ಕಡೆ ಬಂದೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ.